ತೋರ್ಸಪ್ಪ ಔಟ್ಫಿಟ್ ತೋರಿಸು. ಔಟ್ಫಿಟ್ ಬಿಸಿಲು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನೋಡ್ತಾ ಹೋಗ್ರಿ, ಗೊತ್ತಾಗುತ್ತೆ ನಿಮಗೂ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಬನ್ನಿ ಇವಾಗ ಹೋಗೋಣ. ಭಾಳ ದಿನ ಆದಮೇಲೆ ಲೆಹಂಗಾನ ಹಾಕ್ಕೊಂಡಿದ್ದೀನಿ ಇವತ್ತು. ಹತ್ತತ್ರ ನಾನು ತೊಗೊಂಡ್ಮೇಲೆ ಒಂದೇ ಸತಿ ವೇರ್ ಮಾಡಿರೋದು, ಇದು ಸೆಕೆಂಡ್ ಟೈಮ್ ನೋಡಿರಿ ವೇರ್ ಮಾಡಿರೋದು. ಇವಾಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿದ್ದಾವೆ ಈ ಥರ ಹಚ್ಕೊಂಡಿದ್ದೀನಿ. ನಮ್ಮ ಮನೆಗೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತೇಳಿ ವಿಡಿಯೋ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಬಿಸಿಲಿಗೆ ಬ್ಲರ್ ಅಂತ ಬರ್ತಾಯಿತ್ತಲ್ವ, ಫುಲ್ ಬ್ಲರ್ ಆಗ್ತಾಯಿತ್ತು. ಜಾಸ್ತಿ ಐತಿ ನೋಡ್ರಿ ಎಷ್ಟೊಂದಿತ್ತಲ್ಲ, ಹೌದಲ್ಲ, ಫುಲ್ ಟ್ರಾಫಿಕ್ ಆಗೈತೆ ನೋಡ್ರಿ. ಜಾತ್ರೆ ದಿವಸ ಹಿಂಗೆ ನಿನ್ನೆ ರಾತ್ರಿಯಿಂದನೇ ಸ್ಟಾರ್ಟ್ ಅಂತ್ರಿ ಎಲ್ಲ. ಏನು ಅಗ್ಗಿ ತುಳಿಯೋದು ಅವೇನೇನೋ ಭಾಳ ಇರ್ತಾವಂತೆ. ರಾತ್ರಿ 11ಕ್ಕೆ ಸ್ಟಾರ್ಟ್ ಆಗಿದ್ದು ಬೆಳಕರಿಯೋವರೆಗೂ ಇರ್ತಾವಂತೆ ಎಲ್ಲ ಫಂಕ್ಷನ್ಗಳು. ನಾವು ಒಂದು ವರ್ಷನೂ ಹೋಗೋಕ್ಕಾಗಿಲ್ಲ ನೋಡ್ರಿ. ಇರ್ತಾವಂತ ಹೇಳ್ತಾರೆ, ಬಟ್ ನಮ್ಗೆ ನೈಟೆಲ್ಲ ಅಲ್ಲೇ ಇರ್ತಾರೆ. ಹೋಗೋರೆಲ್ಲ ರಾತ್ರಿನೇ ಹೋಗ್ಬಿಡ್ತಾರೆ ನೋಡ್ರಿ. ಒಂದು 10 ಗಂಟೆ ಹಂಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಹೋದ್ರು ಅಂತಂದ್ರೆ ಬೆಳಗ್ಗೆ ತೇರು ಮುಗಿಸ್ಕೊಂಡೇ ಮನೆಗೆ ಬರೋದು ಅವರು. ಬೆಳಗ್ಗೆನೇ ತೇರು ಎಳೆಯುತ್ತೆ ನೋಡ್ರಿ. ಇದು ಬೆಳಿಗ್ಗೆ ಬೇಗನೆ ಎಳೆಯುತ್ತೆ. ಹೋದ ವರ್ಷವೂ ಹೋಗಿದ್ವಿ, ಹೋದ ವರ್ಷವೂ ವಿಡಿಯೋ ಮಾಡಿದ್ದೀನಿ ನಾನು. ಎಲ್ಲಿಗೆ ಅಂತಂದರೆ ಸಿದ್ದಪ್ಪಜ್ಜನ ಬೆಟ್ಟಕ್ಕೆ ನೋಡ್ರಿ. ಬೆಟ್ಟದ ಜಾತ್ರೆ ನಿನ್ನೆ ಇವತ್ತು 2 ದಿವಸ. ಅಲ್ಲಿಗೆ ಹೋಗ್ತಿರೋದು ಈಗ ನಾವು. ನಿನ್ನೆ ರಾತ್ರಿನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಈ ವರ್ಷನಾರು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮನೆಯವರು ಬರಲಿಲ್ಲ, ಕೆಲಸ ಅಂತೇಳಿ ಲೇಟಾಗಿ ಬಂದರು. ಹಾಗಾಗಿ ಹೋಗಲಿಲ್ಲ. ಸರಿ, ಓಕೆ. ಹಿಂಗೆ ತೋರಿಸು, ಬೀಳುತ್ತೆ ಮೊಬೈಲ್. ಹಾಂ, ಎಲ್ಲಿ ಕಾಣೋ ಮುಂದೆ ಕ್ಲಿಯರ್ ಆಗಿ ಪ್ರಸಾದ ಕೊಡ್ರಿ. ತುಳಿದ್ರಾ? ಮತ್ತೆ ತುಳಿತಾರೆ ಅನ್ಸುತ್ತಲ್ವಾ? 5 ಸತಿನಾ?
ಏನಾಯ್ತಂತೆ? ಯಾಕೆ ಏನಾಯ್ತು? ಏನಾಯ್ತು? ಕೂರ್ಬೇಕಂದ್ರೆ ಅವ್ರು ಇಂತ ತಟೆ ಇಟ್ರು. ಕಲರ್ ಕಲರ್ ಅದ ನೋಡ ಏನ ಇಲ್ಲಿ ಇಂಥವು ಬರುತ್ತೆ ಇಂಥವು ತಗೋಬೇಕು. ಅದ ಒಮ್ಮೆಗ ಒಂದು ಜೊತೆ ಏ ಇದು ಚೆನ್ನಾಗಿತ್ತು ನೋಡಿ ಚಿನ್ನ. ಇಲ್ಲಿ ಸ್ವಲ್ಪ ತೆಳ್ಳ ಐತಲ್ವಾ? ಗೋಲ್ಡ್ ಕಲರ್ದು ಐತೆ ನೋಡು. ಯಾವ್ದು ಚೆನ್ನಾಗಿತ್ತು? ಚೆನ್ನಾಗಿ ಅನ್ಸುತ್ತಾ ಇಲ್ಲ? ನನ್ನ ಕೈಗೆ ಹಾಕೊಳ್ಳೋಕ್ಕೆ ನನ್ನ ಕೈಗೆ ಹಾಕೊಳ್ಳೋಕೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಜಾತ್ರೆ ಮುಗೀತು ನೋಡ್ರಿ. ಟೈಮ್ ಬಂದು 10:15 10:20 ಆಗೈತೆ ನೋಡ್ರಿ. ಈ ರೇಂಜಿಗೆ ಬಿಸಿಲು ಹೆಂಗೆ ಹೊಡಿತೈತೆ ಅಂತಂದ್ರೆ ನಿಜವಾಗ್ಲೂ ಮಾತಾಡೋಕ್ಕಾಗ್ತಿಲ್ಲ, ಕಾಲಲ್ಲಿ ಇಡೋಕ್ಕಾಗ್ತಿರ್ಲಿಲ್ಲ. ಅವು ಅಷ್ಟು ಬೆಂಕಿ ಬೆಳಿತಂಗೆ ಆಗ್ತಿಲ್ಲ ಕಾಲಲ್ಲಿ ಅಲ್ಲಿ. ಅಯ್ಯಪ್ಪ ದೇವರೇ, ನಾನು ಅನ್ಕೊಂಡಿರಲಿಲ್ಲ ಈ ರೇಂಜಿಗೆ ಬಿಸಿಲು ಇರುತ್ತೆ ಅಂತೇಳಿ. ಹೆಂಗೆ ಹೊಡಿತೈತೆ ಬಿಸಿಲು ಅಂತಂದ್ರೆ ಕಿತ್ಕೊಂಬರತೈತೆ ನೋಡ್ರಿ. ಈಗಲೇ ಜಳ ಇಲ್ಲ ನೋಡ್ತಿರ್ಬೋದು ಹೆಂಗೆ ಆಗೈತೆ ಅಂತೇಳಿ ಫೇಸ್ ನೋಡೋದ. ತಡ್ರಿ ಒಂದು 10 ನಿಮಿಷ ಅಲ್ಲೆಲ್ಲ ಬಿಸಿಲಾಗಿ ಸುತ್ತಾಡಿ ತಣ್ಣ ಗಾಳಿ ಬಂದು ಗಿಡದ ನೆರಳಿಗೆ ನಿಲ್ಲಿಸಿ ನೋಡ್ರಿ. ಇಲ್ಲ ಒಂದು 10 ನಿಮಿಷ ಕಾರ್ನು ಫುಲ್ ಹೀಟ್ ಆಗ್ಬಿಟ್ಟಿತ್ತು, ಸುಡಾಕತ್ಬಿಟ್ಟಿದ್ದು. ಸೀಟೆಲ್ಲ ಕೆಳಗೆ ಕೂರಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲಲ್ಲ. ಬಿಸಿಲಿಗೆ ನಿಲ್ಲಿಸೋಗಿದ್ವಿ ಕಾರ್ನ, ಹಂಗಾಗಿ ಫುಲ್ ಎಲ್ಲ ಬಿಸಿಲು ಸುಡಾಕತ್ತಿತ್ತು. ಹಂಗಾಗಿ ಸ್ವಲ್ಪ ಗಿಡದ ನೆರಳಿಗೆ ಹುಣಸಿ ಗಿಡ ಅಲ್ರಿ ಇದು, ಹುಣಸೆ ಗಿಡ, ಹುಣಸಿ ಗಿಡಕ್ಕೆ ಬಂದು ನಿಲ್ಲಿಸ್ಕೊಂಡು ನಿಂತೀವಿ. ಟ್ರಾಫಿಕ್ ಅಂತೂ ಫುಲ್ ಟ್ರಾಫಿಕ್ ಐತೆ ನೋಡ್ರಿ. ಇಷ್ಟೊತ್ತಿಗೆಲ್ಲ ಮುಗೀತು. ಒಂದು 8:15 ಅಲ್ಲ 8:15 ಅನ್ಸುತ್ತಲ್ಲ, 8:15 ನೋಡ್ರಿ ತೇರು. ನಾವು ಬರೋದು ಜಸ್ಟ್ ಮಿಸ್. ನಾವು 8:45 ನಾವು ಮನೆ ಬಿಟ್ಟಾಗ 8:45 ನೋಡ್ರಿ. ಒಂದು 1/4 ಗಂಟೆ 20 ನಿಮಿಷದಲ್ಲಿ ಮುಗಿತು, ತೇರು ಮಿಸ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಲೇಟ್ ಆಗ್ಬಿಡ್ತು. ನಾವು ಬೆಳಗ್ಗೆ ಎದ್ದು ಸವರಿಸ್ಕೊಳ್ಳೋಷ್ಟೊತ್ತಿಗೆ ಇಷ್ಟು ಟೈಮ್ ಆಗೇ ಹೋಯ್ತು ನಮಗೆ. ಹೋದ ವರ್ಷ ನೋಡಿದ್ವಿ ತೇರನ್ನ, ಈ ವರ್ಷ ನೋಡೋಕ್ಕಾಗಲಿಲ್ಲ. ಇನ್ನೇನು ಕಾಯಿ ಓಡಿಸ್ಕೊಂಡು ತೇರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ನೋಡ್ರಿ. ಫ್ರೆಂಡ್ಸ್, ಈಗ ಬಂದ್ವಿ ನೋಡ್ರಿ ಮನೆಗೆ. ಫುಲ್ ಬಿಸಿಲು, ಸುಸ್ತಾಗ್ಬಿಡ್ತು. ಹಂಗೆ ಒಂದು ಸ್ವಲ್ಪ ಅರಸೀಕೆರೆಗೆ ಹೋಗಿ ಬಂದ್ವಿ. ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಅಂತಂದ್ರೆ ಇದೇ ಕೆಲಸ ನೋಡ್ರಿ. ನಂದು ಇದು ಹೋಗಿತ್ತು, ಮೊಬ್ಬಟ್ಟು ನೋಸ್ಪಿನ್ನು ಅದ್ರ ಎಲ್ಲ ಕಳ್ಕೊಂಡಿದ್ದೆ ನೋಡ್ರಿ. ಅದನ್ನು ಹಿಂದಿನ ತಿರುಪು ಹೋಗಿತ್ತು. ಅದು ಮೊನ್ನೆ ತೊಗೊಂಡಿದ್ದೀನ, ಆದ್ರೂ ನನಗೆ ಇಲ್ಲಿ ಮೊಬ್ಬಟ್ಟು ತಾಕಿನೇ ಬರೋಲ್ಲ. ನಮ್ಮ ಸೈಡ್ ಸಿಗ್ತಾವಲ್ಲ ಆ ಥರದ್ದು ಚೆನ್ನಾಗಿರ್ತವು. ಆದರೆ ಏನು ಮಾಡೋಕ್ಕಾಗಲ್ಲ, ಈಗ ಇರಲಿಲ್ಲ. ಒಂದು 2-3 ದಿನ ಆಗಿತ್ತು, ಬರೀ ಮೂಗಲ್ಲೇ ಇದ್ದೆ. ಅದಕ್ಕೆ ಇವತ್ತು ಹೋಗಿ ಕೊಡ್ಸ್ಕೊಂಡ್ರು ನೋಡ್ರಿ. ಇದನ್ನು ಎಲ್ಲ ಲಾಭದ ಕೆಲಸ ಏನು ಲಾಭ ಮಾಡಿ ನಾನು ನಮ್ಮ ಮನೆಯಿಂದ ಕೊಡಿಸಿದ್ದೀನಿ. ಏನು ಮಾಡಿ ನನ್ನ ಕೈಗಿತ್ತದೆ, ನಾನೇನು ಬೇಕು ಅಂತ ನೋಡ್ಕೊತೀನಿ. ಫ್ರೆಂಡ್ಸ್, ನಾನು ಯಾವತ್ತೂ ಮೂಗ್ಬಿಟ್ಟು ಇಷ್ಟೊಂದು ಇದು ಮಾಡ್ಕೊಂಡಿರಲಿಲ್ಲ. ಇದೇ ಈ ಒಂದು 6 ತಿಂಗಳು ಮೂರು ಮೂಗ್ಬಟ್ಟು ಹೋಗ್ಯಾವನ್ರಿ, ಹೋಗಿರ್ಬೋದು, ಆರಾಮಾಗಿ ಹೋಗ್ಯಾವ. ನಿಜ, ಈ 6 ತಿಂಗಳ ಒಂದು 3 ಮ್ಯಾಗ್ ಕಳ್ಕೊಂಡಿವಿ. ಇದು 4ನೇದು ಇರ್ಬೋದು ಅಂತ ಅನ್ಕೋತೀವಿ ನಾನು. ಯಾಕಂದ್ರೆ ಇವು ತಿರುಪ್ ಮ್ಯಾಗ್ ಇರ್ತಾವಲ್ಲ, ಹಿಂಗೆಲ್ಲ ಹಿಂಗೆ ಮುಖ ಹೋಗ್ಬೇಕಾದ್ರೆ ಹೋಗ್ಬಿಡ್ತಾವು. ಊಟ ಮಾಡಿದ್ದೀವಿ ಅಲ್ಲಿ ನೋಡಪ್ಪ, ನಾವೇ ಎಲ್ಲ ಹೆಂಗೆ ಮಾಡಿದೆ, ಸಿಟ್ಟು ಬಂದ್ಬಿಡುತ್ತೆ ನಮಗೆ. ಒಂದಿಷ್ಟು ತೊಗೊಂಬಂದಿ ನೋಡ್ರಿ. ಏನೇನು ತೊಗೊಂಡ್ಬಂದು ಇದೊಂದು ಬ್ಯಾಗ್ ತೊಗೊಂಡಾಗ ಸುಮ್ಮನೆ ಎಲ್ಲರ ಹೋದ್ರೆ ಬಂದರೆ ಇರಲಿ ಅಂತೇಳಿ ಒಂದು ಬ್ಯಾಗ್ ತೊಗೊಂಡಾಗ
ಇವರು ನಮ್ಮ ಮನೆಯವರು ಹಂಗೆ ಇದನ್ನ ತೊಗೊಂಬರಕ್ಕಂತ ಓದಿ ನೋಡ್ರಿ, ಮೂಗ್ಬಟ್ಟು ತೊಗೊಂಬರಕ್ಕಂತ ಅರಸೀಕೆರೆಗೆ ಹೋದ್ವಲ್ಲ. ತೋರಿಸಿ ತೆಗಿಲಿಲ್ಲ ನೋಡೋದು ತೆಗಿತೀನಿ ಇದನ್ನೇ. ಬರ್ತಿಲ್ಲ. ಬರಲ್ಬಿಡು, ಚಿಕ್ಕದು ಫುಲ್ಲು ಒಂದು ಸಿಂಗಲ್ ಸ್ಟೋನ್ ಇರುತ್ತೆ ನೋಡ್ರಿ, ಅದೇ ಅದು ದೊಡ್ಡ ತೊಗೊಳ್ಳೋಣ ಅಂತ ಹೋಗಿದ್ದೆ. ಈಗಂತೂ ಬಂಗಾರ ರೇಟ್ ಕೇಳಿದ್ರು ಎಷ್ಟಾಗ್ಯದ ಅಂತೇಳಿ. ಇದಕ್ಕೇನೆ 750 ರೂಪಾಯಿ ತೊಗೊಂಡ್ರು. ಸಿಂಗಲ್ ಮೂಗ್ಬಟ್ಟು 750 ರೂಪಾಯಿ ತೊಗೊಂಡ್ರು. ನಂಗೆ ಅದೇ ಕಾಸ್ಟ್ಲಿ ನಂಗೆ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಒಂದು 300-400 ರೂಪಾಯಿದಾಗೆಲ್ಲ ಸಿಗುತ್ತೆ. ಬಟ್ ಇವ್ರು ಯಾಕೆ ಅಷ್ಟೊಂದು ಹೇಳಿದ್ರೆ ನಂಗೆ ಗೊತ್ತೇ ಆಗಲಿಲ್ಲ. ಅದಕ್ಕೂ ಸಹ ಇಲ್ಲಿ ನೋಡ್ರಿ, ಒಂದು ಇದು ಚೀಟಿ, ಒಂದು ಪರ್ಸು, ಒಂದು ಮೂಗ್ಬಟ್ಟಿಗೆ ಇಷ್ಟೆಲ್ಲ ಕೊಟ್ಟಿರ್ತಾರೆ. ಆದರೆ ರೇಟ್ ಜಾಸ್ತಿ ಐತಿ. 750 ರೂಪಾಯಿ ತೊಗೊಂಡ್ರು. ಚಾಪೆ, ಪೊರ್ಕೆ, ಸ್ವಲ್ಪ ಹಾಗೆ ಹಾಕಿ ಮನೆಗೆ ಏನೇನು ಬೇಕು ಅದನ್ನ ಒಂಚೂರು ತೊಗೊಂಡ್ವಿ. ಇವರು ಟೀ ಶರ್ಟು, ಇದೊಂದು ಶಾರ್ಟ್ಸ್ ತೊಗೊಂಬಂದ್ರು ನೋಡ್ರಿ. ಮೊನ್ನೆ ಒಂದು ತೊಗೊಂಬಂದಿದ್ವಿ ಶಾರ್ಟ್ಸು, ಆದರೂ ಇವರಿಗೆ ಅದು ಸರಿ ಹೋಗಲಿಲ್ಲ ಅಂತ, ಹಾಗಾಗಿ ಮತ್ತಿದೊಂದು ಶಾರ್ಟ್ಸ್. ಈಗ ಫುಲ್ ಶೆಕೆ ಐತೆ ನೋಡ್ರಿ ಅವ್ರಿಗೂ. ನೈಟ್ ಪ್ಯಾಂಟ್, 2 ಜಿಪ್ ಇದಕ್ಕೆ. ನೈಟ್ ಪ್ಯಾಂಟ್ ಹಾಕ್ಕೊಂಡಿದ್ದಕ್ಕೆ ಆಗ್ತಿಲ್ಲ, ಹಾಗಾಗಿ ಇದೊಂದು ಶಾರ್ಟ್ಸ್ ತೊಗೊಂಡು ಟ್ರೆಂಡ್ಸಿಗೆ ಹೋಗಿದ್ವಿ, ತೊಗೊಂಬಂದ್ರು. ಜೋಬು 2. ಇದು ಮೂಗ್ಬಟ್ಟಿಗೆ ಅಂತ ಅರಸೀಕೆರೆಗೆ ಹೋದ್ವಲ್ಲ, ಅರಸೀಕೆರೆಗೆ ಹೋದಾಗ ಇಷ್ಟು ಆಯಿತು. ಇವೆರಡು, ಒಂದು ಟೀ ಶರ್ಟು, ಒಂದು ಶಾರ್ಟ್ಸ್ ಅವ್ರು ತೊಗೊಂಡ್ರು. ಇದು ಕಾಯಿ, ಇದೊಂದು ಮೂಗ್ಬಟ್ಟು, ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡ್ವಿ. ತೊಗೊಂಡು ಬಂದು ನೋಡ್ರಿ ಮನೆಗೆ. ಪಾಕೆಟಿಗೆ ನೋಡಿ ಹೆಂಗೈತಿ ನಿಮ್ಗೆ ಇಷ್ಟ ಆಯಿತು? ಅದಕ್ಕೆ ಬ್ರಾಕೆಟ್ ಕಮ್ಮಿ ಕೊಟ್ಟೇನಪ್ಪ? ಇಲ್ಲ ಇದೊಂದು ಪ್ಯಾಕೆಟ್ ಐತೆ ಆಯ್ತಾ, ಮಾಮೂಲಿ ಪ್ಯಾಕೆಟ್ ಇದು ಇರಲಿ, ಆದರೂ ಭಾಳ ದುಡ್ಡು ಆಯ್ತು ಮೊಬೈಲಿಗೆ. ಇರಲಿ, ಆಯಿತು, ಒಪ್ಕೊಂತೀನಿ. ಕರೆಕ್ಟು 800 ರೂಪಾಯಿ ನೋಡ್ರಿ. ಇದು ಕ್ವಾಲಿಟಿ ಐತಲ್ಲ, ಅಂಥ ಕ್ವಾಲಿಟಿ ಐತಂದ್ರೆ ಏನಾದ್ರಿ. ಅಂದರೆ ಟ್ರೆಂಡ್ಸಲ್ಲಿ ಏನಿದ್ರು ನಾವು ಆಫರ್ ಇದ್ದಾಗ ಇಲ್ಲ ಕೂಪನ್ ಇದ್ರೆ ಮಾತ್ರ ಹೋಗ್ಬೇಕಲ್ಲ. ಇಲ್ಲಿಕಂದ್ರೆ ನಮ್ಮನ್ನು 800 ರೂಪಾಯಿ ಇದೊಂದು ಶಾರ್ಟ್ಸಿಗೆ. ಅದು 400 ರೂಪಾಯಿ ಕೊಟ್ಟು ತಗೊಂಬಂದಿದ್ದು ಏನೈತಿ, ಏನೋ ಪ್ರಯೋಜನ ಇಲ್ಲ. 800 ರೂಪಾಯಿ ನೋಡ್ರಿ. ಏನು MRP ಪ್ರೈಸ್ ಅದೇ ಪ್ರೈಸನ್ನೇ. ಇದಕ್ಕೆ 800, ಇದಕ್ಕೆ ಎಷ್ಟು? ಒಂದು ಕೂಪನ್ ಕೊಟ್ರಲ್ಲ, ಇದೊಂದು 550. ಇದೊಂದು 550. ಸುಮ್ಮನೆ 1,500. ನಾನು 3 ಬ್ಯಾಂಡು 1 ಓಲೆ. ನನ್ನ ಮಗಳು ಅಂತೂ ಕೇಳಲೇಬೇಡ ನೀವು ಶಾಪಿಂಗು. ಅದು ಜಾತ್ರೆ ಇದ್ರೆ ಕೇಳ್ಬೇಕಾ? ಬರೀ ಓಲೆ ಅಂತ ಬರ್ತಾರೆ. ಮೊನ್ನೆ ಚಿನ್ನದ ಓಲೆ ಕೊಡಿಸ್ತೀನಿ ಅಂದ್ರೆ ತೊಗೊಳ್ಳಿಲ್ಲ ನೋಡ್ರಿ. ಬರ್ತಡೇಗೆ ಅಕ್ಕಿಗೆ ನಾನು ಬೆಂಡೋಲಿ ಅಂದರೆ ಸಣ್ಣ ಪುಟ್ಟದ ಇಯರಿಂಗ್ಸ್ ತೊಗೊಳ್ಳೋಣ ಅಂತಲೇ ಹೋಗಿದ್ದೆ. ಇಲ್ಲ ಅವಳಿಗೆ ಇನ್ನೂ ತನ ಆದ್ರೆ ನಾನು ಗೋಲ್ಡ್ ಪರ್ಚೇಸ್ ಮಾಡೇ ಇಲ್ಲ ಅವಳಿಗೆ ಅಂತೇಳಿ. ಹಂಗಾಗಿ ಕೊಡ್ಸಿರಾಯ್ತಂತೆ ಕರ್ಕೊಂಡೋದ್ರೆ ಅವತ್ತು ಬೇಡ ಅಂದ್ಲು ನೋಡ್ರಿ. ಅವಳು ಇಯರಿಂಗ್ಸ್ ತೊಗೊಳ್ಳೇ ಇಲ್ಲ. ನಂಗೆ ಬೇಡ, ನಂಗೆ ಇಷ್ಟ ಆಗ್ತಿಲ್ಲ, ನಂಗೆ ಬೇಡ ಅಂತ ಹೇಳಿದ್ಲು. ಇನ್ನೇನು ಬೇಡ ಅಂದ್ರೆ ತೊಗೊಂಡು ಕೊಡಿಸಿ ಏನು ಮಾಡೋಣ? ಹಾಂ, ಏನು ಸೇಫ್? ಹೆಂಗೆ ಸೇಫು? ಡಬಲ್ ಕತ್ರಿ ಬಿತ್ತು. ಈಗ ಹೆಂಗಾಗೈತೆ ರೇಟ್? ಮತ್ತೆ ಜಾಸ್ತಿ ಆಗೈತಿಲ್ವ ಈಗ? ಮತ್ತೆ ಉಳ್ದಿಲ್ಲ, ಇನ್ನೂ ಜಾಸ್ತಿ ಹೋಗ್ತಾ ಮುಂದೆ. ಆಕಿಗೇನು ಕೊಡಿಸ್ದಂಗೆ ಇರ್ತೀಯ ನೀನು? ಕೊಡಿಸ್ಲೇಬೇಕು ತಾನೇ? ಕೊಡಿಸ್ದಂಗಿರಕ್ಕಾಗುತ್ತಾ? 40 ರೂಪಾಯಿ ಕೊಟ್ಟು ಜಾತ್ರೆ ಕರ್ಕೊಂಡು ಹೋಗೋದು. ಆಯ್ತು, ಎಷ್ಟು ದಿನ ತಂಗೆ ಬರೀ 40 ರೂಪಾಯಿ ನೋಡ್ರಿ ಹೆಂಗೈತೆ ಅಂತೇಳಿ. ಈಗ ಗೋಲ್ಡ್ ಮಾತಾಡಂಗೆ ಇಲ್ಲ. ಅವಾಗಲೇ ತೊಗೊಂಡಿದ್ರೆ ಒಂದು ಯಾವುದೇ ಲೆಕ್ಕ ಹಾಕ್ಸಿ 22,000 ಆಗಿತ್ತಲ್ಲ. ಒಂದು 3 ಗ್ರಾಮಿಂದು 22,000 ಆಗಿತ್ತು ನೋಡ್ರಿ. ಲೆಕ್ಕ ಹಾಕ್ಸಿ ಎಲ್ಲ ತೊಗೊಂಡಿವಿ. ಲಾಸ್ಟಲ್ಲಿ ಏನು ಮಾಡಿದ್ಲು ಅಂತಂದ್ರೆ ಅವ್ರು ಚೈನ್ ತೊಗೊಂಬರಕ್ಕೆ ಹೋಗಿದ್ದು ನೋಡ್ರಿ ಬರ್ತ್ಡೇ ಶಾಪಿಂಗಲ್ಲಿ. ಎಲ್ಲ ಲೆಕ್ಕ ಹಾಕ್ಸಿ ಎಲ್ಲ ಇದು ಮಾಡೀವಿ. ನಾ ಹಾಕ್ಕೊಳ್ಳಲ್ಲ, ನಂಗೆ ಬೇಡ. ಅಲ್ಲೇ ಅಂಗಡಿಯಾಗನೇ ಹಠ ಮಾಡಕ್ಕೆ ಹತ್ಕೊಂಡ್ಬಿಟ್ಲು. ಹೋಗ್ಬಿಡತ್ಲಾಗ ಅಂತೇಳಿ ಮತ್ತೆ ಅವ್ರ ಅಪ್ಪಾಜಿ ಬೈದು ಬಿಡಿಸಿದ್ರು. ಈಗಿದ್ರೆ ಬರೀ ಇವಕ್ಕೆ ನಿಂತುಬಿಟ್ಟಾಳಮ್ಮ ಏನ. ಈಗ ಬರೇ ಎದಕ್ಕೆ ಬಂತೀವಿ? 50-50 ರೂಪಾಯಿ ಕೊಟ್ಟು 200 ರೂಪಾಯಿ ಇಟ್ಟು ಬಂದ. ಎಷ್ಟು ತೊಗೊಂಬಂದಿ? 3 ತೊಗೊಂಡ್ರೆ. ಇದೊಂದು ಒಳ್ಳೆ ತೊಗೊಂಡ್ರೆ ಮತ್ತೆ ನಿಂಗೆ ಇಲ್ಲೊಂದಿತ್ತು, ಒಂದು ಬ್ಲ್ಯಾಕ್ ಕಲರ್ ಕೊಡ್ಸಿದ್ರಲ್ಲ, ನಿಂಗೆ ಏನಾಯ್ತು ಗೊತ್ತೇನು? ಮುದ್ದು ಜಾಸ್ತಿ ಆಗ್ಬಿಟ್ಟೈತೆ ನಿಂಗೆ, ಅದಕ್ಕೆ ಹಿಂಗೆ ಆಡಕತ್ತಿ. 200 ರೂಪಾಯಿ ಪರ್ಚೇಸ್ ಮಾಡಿ ನೋಡ್ರಿ ನಾ. ಏನು 700 ರೂಪಾಯಿ? ಅದೊಂದು ಬ್ಯಾಗ್ ತೊಗೊಳಕ್ಕೆ ನಾನು ತೊಗೊಂಡೆ. ಆ ಬ್ಯಾಗ್ನ ಎಲ್ಲಿಗಾರ ಹೋದ್ರೆ ಬಂದ್ರೆ ಬರುತ್ತೆ ನೋಡ್ರಿ. ಆಮೇಲೆ ಅಲ್ಲೈತೆ ನಮ್ಮ ಸೈಡ್ ಬ್ಯಾಗ್. ನಾನು ಫಸ್ಟ್ ವೆನಿಟಿ ಬ್ಯಾಗ್ ಯೂಸ್ ಮಾಡ್ತಿದ್ದೆ. ಕಾರ್ ಬಂದಾಗಿಂದ ವೆನಿಟಿ ಬ್ಯಾಗು ಇಲ್ಲ, ಸೈಡ್ ಬ್ಯಾಗು ಇಲ್ಲ, ಸಣ್ಣ ಬ್ಯಾಗೂ ಇಲ್ಲ. ಯಾವುದನ್ನು ಯೂಸ್ ಮಾಡಲ್ಲ ನೋಡ್ರಿ ನನಗೆ. ಇದು ಯಾಕೆ ಇದೊಂಥರ ಹಳೆ ಮಾಡಲ್ ಥರ ಚೆನ್ನಾಗಿ ಅಂತ ಅನಿಸ್ತು. ಹಳೆ ಮಾಡಲ್ ಇವೆಲ್ಲ. ಮತ್ತು ಅವಾಗ ಇಲ್ಲ, ಅದೊಂಥರ ಏನೋ ಇದು ಚೆನ್ನಾಗಿ ಅಂತ ಅನಿಸ್ತು ನನಗೆ. ಕ್ಲಾತ್ ಅಂತಲ್ಲ, ಡಿಸೈನು ಚೆನ್ನಾಗಿ ಅನಿಸ್ತು. ಹಂಗಾಗಿ ಇದನ್ನೊಂದು ತೊಗೊಂಡೆ. ನನಗರ ಆಗುತ್ತಾ, ಏನಂಗಾರ ಆಗುತ್ತಾ, ನಾನೇನು ಯೂಸೇ ಮಾಡಲ್ಲ ನೋಡ್ರಿ. ಅಂದ್ರೆ ಮೊಬೈಲ್ ಎಲ್ಲಾರ ಬಿಟ್ಟು ಬಿಡ್ತೀನಿ ಅಂತ ಸ್ವಲ್ಪ ಅಂಜಿಕೆ. ಅಲ್ಲಿ ಇಲ್ಲ, ತೊಗೊಳ್ಳಿಲ್ಲ, ನಂಗೆ ಇಷ್ಟ ಆಗಲಿಲ್ಲ ಅದು. ಎಲ್ಲಾರ ಬಿಟ್ಬಿಡ್ತೀನಿ ಅಂತ ಅಂಜಿಕೆಗೆ ಇದೊಂದು ತೊಗೊಂಡೆ. ಇರಲಿ ಬಿಡು, ಎಲ್ಲರೂ ಹೋದ್ರೆ ಬಂದ್ರೆ ಮೊಬೈಲ್ ಇಟ್ಕೊಳಕ್ಕಾಗುತ್ತೆ ಅಂತ ಹೇಳಿ
ಅದೊಂದು ತೊಗೊಂಡು ನೋಡ್ರಿ. ಸಣ್ಣದು ಇಟ್ಕೊಂಡಿರ್ತೀನಲ್ಲ ಪರ್ಸ್ ಜೊತೆನೇ ಮೊಬೈಲು ಎಲ್ಲ ಕೈ ಬಿಟ್ಬಿಟ್ಟಿರ್ತೀನಿ ಒಂದೊಂದ್ಸತಿ. ನೆನಪು ಇರಲ್ಲ ನನಗೆ ಭಾಳ. ಹಾಗಾಗಿ ನಾನು ಎಲ್ಲೂ ಏನೋ ಒಂದು ಖರ್ಚಿಪ್ಸನೇ ತೊಗೊಂಡೋಗಲ್ಲ ನೋಡ್ರಿ ನನ್ನ ಜೊತೆ ನಾವು ಹೋದ್ರೆ. ಈಗ ಎಲ್ಲ ಬಿಟ್ಬಿಟ್ಟಿನಿ. ಮೊದಲು ಭಾಳ ಕಳ್ಕೊತಿದ್ದೆ, ಅದಕ್ಕೆ ಈಗೆಲ್ಲ ಬಿಟ್ಟು ಸುಮ್ಮ ಉದ್ದ ಖಾಲಿ ಕೈಲಿ ಹೋಗೋದು, ಖಾಲಿ ಕೈಲಿ ಬರೋದು. ನಮ್ಮ ಮನೆಯವ್ರಂತ ನಾನು ಹೋದ್ರೆ ನಮ್ಮ ಮನೆಯವ್ರ ಜೊತೆನೇ ಹೋಗೋದು. ಅವರಿದ್ರೆ ನಂಗೆ ದುಡ್ಡು ಬೇಡ, ಏನೂ ಬೇಡ, ಅವರೇ ಇರ್ತಾರಲ್ಲ. ಹಾಗಾಗಿ ಏನೂ ತೊಗೊಂಡೇ ಹೋಗಲ್ಲ ನಾನು. ಇಷ್ಟು ಮಾಡ್ಕೊಂಬಂದೀವಿ ನೋಡ್ರಿ ಇವತ್ತಿಂದು. ಏನು ಮಾಡಿ ಬಿಸಿಲಿಗೆ ಫುಲ್ಲು ಬಿಸಿಲಂತ್ರ ಮಾತಾಡೋಂಗಿಲ್ಲ ನೋಡ್ರಿ, ಅಷ್ಟು ಬಿಸಿಲು ಐತಿ. ಶೆಕೆ ಅನ್ನಂಗೆ ಅನ್ಸಾಕತ್ತೈತಿ. ನಾ ಅಂತಂದ್ರೆ ಹೋಗಿ ಈ ಡ್ರೆಸ್ ಹಾಕ್ಕೊಂಡೀನಿ. ನಯನ ಬೈತಾ ಇದ್ಲು ನೋಡ್ರಿ, ಮಮ್ಮಿ ಯಾವತ್ತೂ ಹಾಕ್ಕೊಳ್ದಕ್ಕೆ ಯಾಕೆ ಇವತ್ತು ಈ ಡ್ರೆಸ್ ಹಾಕ್ಕೊಂಡೆ ಅಂತೇಳಿ. ಮುಖ ಬೆಳಕಿ ಕುಂತೀನಲ್ಲ ಥರ ಬ್ಲರ್ ಥರ ಅಂತ ನಂಗೆ ಅನ್ಸಾಕತ್ತಿರ್ಬೋದು ಅಂತ ಅನ್ಸುತ್ತೆ ನನಗೇನೋ. ಇಲ್ಲಿ ಮುಗ್ಬಿಟ್ಟು ನೋಡ್ರಿ, ಇರ್ಲಾರ್ಕ ಒಂದು ವಾರ ಮ್ಯಾಗ ಆಗೈತೆ. 1 ವಾರ ಯಾಕೆ 10 ದಿನನೇ ಆಗಬಾಯ್ತು ಅನ್ಸುತ್ತೆ ನೋಡ್ರಿ. ಇರಲೇ ಇಲ್ಲ. ಈಗ ಡ್ರೆಸ್ ಬಿಚ್ಚಬೇಕು. ಈ ಶೆಕಿಗೆ ಯಪ್ಪ ಅನ್ನಂಗೆ ಆಗೋಗ್ಬಿಡ್ತು. ಭಾಳ ದಿನ ಆಗಿತ್ತು ನೋಡ್ರಿ ಹಾಕ್ಕೊಂಡಿದ್ರಿ ಇದನ್ನ ಡ್ರೆಸ್. ಎಷ್ಟು ವರ್ಷ ಆಯ್ತು ರೀ? ಆಚೆ ವರ್ಷ ಆ್ಯನಿವರ್ಸರಿ ಕೊಡಿಸಿದ್ದಲ್ಲ. ಅದೇ 2 ವರ್ಷ ಆಗಿತ್ತು ನೋಡ್ರಿ. ಒಳ್ಳೆ ವೇರ್ ಮಾಡಿದ್ದೆಲ್ಲ. ಇದೇ ನೋಡ್ರಿ ಟೈಸ್ ತೊಗೊಂಬಂದಿರೋದು, ಮನೆ ತೊಗೊಂಬಂದಿರೋದು. ಇದು ಇಷ್ಟ ಆಗಿಲ್ವಂತ ಅವರಿಗೆ, ಹಾಗಾಗಿ ಮತ್ತೊಂದು ತೊಗೊಂಬಂದ್ರಿ. ಈಗ ಫಸ್ಟ್ ಹಾಕ್ತಿರ್ಲಿಲ್ಲ ಅವರು, ನೈಟ್ ಪ್ಯಾಂಟೇ ಜಾಸ್ತಿ ಲೈಕ್ ಮಾಡ್ತಿದ್ರು. ಈಗ ಬೇಸಿಗೆ ಎಲ್ಲ, ಹಂಗಾಗಿ ಅವ್ರಿಗೆ ಶೆಕೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಅದಕ್ಕೆ ಈ ಥರದ್ದು ಲೈಕ್ ಮಾಡ್ತಿದ್ದಾರೆ ಈಗ. ಬಡ ಕಚ್ಚುಗುಳಿ ಮಾಡ್ತಾನ. ಸರಿ ಕಡಲೆ ಬೀಜ ಕೊಡ್ರಿ, ಬರ್ರಿ ಹಂಗೆ ಕೊಡ್ರಿ, ಸುಲಿ ಬಡಿ ಹಂಗೆ ಕೊಡಿ. ನನ್ನ ಕೇಳ್ತಾನೆ ಎಲ್ಲ ನೋಡ್ರಿ. ಕಡಲೆ ಬಿಟ್ಟ ಅವನೇನು ಮಾಡ್ತಾನೆ ಏನು ಮಾಡ್ತಾನೆ, ತಿಂತಾನೆ ಕೈ ಹಿಡ್ಕೊಂಡು. ಅವ್ನು ಇನ್ನೇನು ಮಾಡ್ತಾನೆ? ಹಿಡ್ಕೊ ಯಾರಿಲ್ಲ ಹಿಡ್ಕೊ. ಎಷ್ಟೊತ್ತು ಹಿಡ್ಕೊತಾನೆ ನೋಡ್ರಿ ಕೈಗವ. ಅವನಿಗಿಲ್ಲ ಈಗ ಅದು ಕೂರಕ್ಕೆ ಸರಿ ಹೋಗ್ತಿಲ್ಲ. ಬಾರಮ್ಮ ಬಾ ಕೆಳಗೆ ಕೂತ್ಕೊಂಡು ಡ್ರೆಸ್ ಬಿಚ್ಚಾಕ್ಲೆ ಕುದಿ ಹಾಕತ್ಬಿಟ್ಟೈತಿ ಮನಗಂಡ. ನೋಡಿ ಎಷ್ಟು ಕೆಳಗಾಗೈತಿ ಇವತ್ತು. ಎತ್ತಿಗೆ ಸುಸ್ತಾಗ್ಬಿಟ್ಟಿರ ಅಂತ ಇಷ್ಟು ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಹೋಗಿ ನೋಡಿ. ಫುಲ್ ಅಲ್ಲಂತೂ ಮಣ್ಣು, ಅದ್ರ ತೇರು ಅಳ್ದಿದ್ದು ಬಾಳೆಹಣ್ಣು ಎಲ್ಲ ಕೆಳಗೆ ತುಳಿದಾಗ್ಬಿಟ್ಟಿದೆ. ಅದಕ್ಕಲ್ಲ ಹಂಗ ನಮ್ಗೆ ವೈಟ್ ಕಾಣಿಸ್ತೈತಿ ಇಲ್ಲಿ ವಿಡಿಯೋದಲ್ಲಿ. ಎಲ್ಲ ಗಲೀಜು ಆಗ್ಬಿಟ್ಟು ನೋಡಿ ಎಷ್ಟೊಂದು ಗಲೀಜು ಆಗೈತಿ. ಸಿಕ್ಕಾಪಟ್ಟೆ ಗಲೀಜು ಆಗ್ತದೆ. ಈಗ ತೊಳೆಕ್ ಹಾಕ್ಬೇಕು ನೀನು ಅದನ್ನ. ತೊಳೆದೈತಿ, ಇನ್ನೇ ಮಾಡೋಕ್ಕಾಗುತ್ತೆ. ಕೈಲೇ ತೊಳೆದು ಹಾಕ್ಬೇಕು, ಮಿಷಿನ್ಗೆ ಹಾಕಂಗಿಲ್ಲ. ಕೈಲೇ ತೊಳೆದು ಹಾಕ್ಬೇಕು ಅನ್ಸುತ್ತೆ. 2 ವರ್ಷದ ಮ್ಯಾಗ ಮತ್ತೊಂದ್ಸತಿ ವೇರ್ ಮಾಡಿದ್ದೀನಿ, ದಪ್ಪ ಆಗಿಬಿಟ್ಟಿನಿ. ಇವತ್ತು ಹೊಲಿಗೆ ಬಿಚ್ಚಿ ಹಾಕೊಂಡೆ ನೋಡ್ರಿ, ಆದರೂ ಸ್ವಲ್ಪ ದಪ್ಪ ಅಂತ ನಂಗೆ ಅನ್ಸಾಕತ್ತೈತಿ. ಅವತ್ತು ಫುಲ್ಲು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ರಿ 2 ವರ್ಷದಿಂದ. ಇವತ್ತು ದಪ್ಪ ಆಗ್ಬಿಟ್ಟಿನಿ ಒಂಚೂರು. ಸ್ವಲ್ಪ ಯೂಸ್ ಮಾಡ್ಕೊಂಡು ಹಾಕೊಂಡೆ. ಇಲ್ಲಿ ಕುಂಟ ತಿಂತವನಿ ಪಾಪೂಚಿನ್. ಹೋಗ್ತಾನೆ.